ವೇದ ಭಾಗ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ ಸುವಾರ್ಥ ಭಾಗವಾಗಿ ನಾವು ಓದಿರುವಂಥದ್ದು. ಅದರಲ್ಲಿರುವಂತಹ 2-3 ವಾಕ್ಯಗಳು. ವಾರದ ಮೊದಲನೆಯ ದಿನದ ಬೆಳಗ್ಗೆ ಹೊತ್ತು ಮೂಡುವಾಗ ಅವರು ಸಮಾಧಿಯ ಬಳಿಗೆ ಬಂದರು. ಸಮಾಧಿಗೆ ಮುಚ್ಚಿದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿಂದ ಆ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇರಲಾಗಿ ತಲೆ ಎತ್ತಿ ನೋಡಿ ಆ ಕಲ್ಲು ಉರುಳಿಸಲ್ಪಟ್ಟಿರುವುದನ್ನು ಕಂಡರು. ಪ್ರಾರ್ಥನೆ. ನಮ್ಮನ್ನು ಅತಿ ವಿಶೇಷವಾಗಿ ಪ್ರೀತಿಸುವಂತಹ ನಮ್ಮ ದೇವ, ನಮಗಾಗಿ ಪ್ರಾಣ ಕೊಟ್ಟು ನಮಗಾಗಿ ಪುನರುತ್ಥಾನವಾಗಿ ಬಂದಂತಹ ಯೇಸುವೆ, ಇವತ್ತಿನ ಈ ಶುಭ ದಿನದಲ್ಲಿ ನಿನ್ನ ಪುನರುತ್ಥಾನ ದಿನವನ್ನು ನಾವು ಕೊಂಡಾಡುವಂತಹ ಈ ಸಂದರ್ಭದಲ್ಲಿ ನಿನ್ನ ಪುನರುತ್ಥಾನ ಶಕ್ತಿಯನ್ನು ನಮಗೆ ದಯಪಾಲಿಸು. ನಿನ್ನ ಪವಿತ್ರ ವಾಕ್ಯದಿಂದ ನಮ್ಮನ್ನು ಬಲಪಡಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಕಳೆದ ದಿನ ಅಂದರೆ ಶನಿವಾರ, ನಿನ್ನೆಯ ದಿನದಲ್ಲಿ ನಾವು ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯದ ಕೊನೆಯ ವಾಕ್ಯಗಳನ್ನು ನಾವು ಓದಿಕೊಂಡಿದ್ದೇವೆ. ಕೊನೆಯ ಭಾಗ ಅಲ್ಲಿ ಅರಿಮತ್ತಾಯ ಯೋಸೇಫನು ಯೇಸು ಕ್ರಿಸ್ತನ ದೇಹವನ್ನು ಕೇಳಿ ಯೇಸು ಕ್ರಿಸ್ತನ ದೇಹಕ್ಕಾಗಿ ಪಿಲಾತನ ಬಳಿಗೆ ಬರುವಂಥದ್ದನ್ನು ನಾವಲ್ಲಿ ಗಮನಿಸ್ತೀವಿ. ಶಿಷ್ಯರೆಲ್ಲರೂ ಕೂಡ ಓಡಿ ಹೋದರು. ಶಿಷ್ಯರು ಯಾರೂ ಇಲ್ಲ. ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟು ಸತ್ತು ಮೇಲೆ ಮಾರನೇ ದಿನ ಶನಿವಾರ ದಿನದಲ್ಲಿ ಯೇಸು ಕ್ರಿಸ್ತನ ಶರೀರವನ್ನು ಸಮಾಧಿ ಮಾಡಬೇಕು. ಯಾರು ಕೂಡ ಶಿಷ್ಯರಲ್ಲಿಲ್ಲ. ಆಗ ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಒಬ್ಬನಾದ ಅರಿಮತ್ತಾಯ ಯೋಸೇಫನು ಬಂದು ಕ್ರಿಸ್ತನ ಶರೀರವನ್ನು ತಗೊಂಡೋಗಿ ತನ್ನ ಸಮಾಧಿಯಲ್ಲಿ ಯೇಸು ಕ್ರಿಸ್ತನ ಶರೀರವನ್ನು ಇಡುವುದನ್ನು ನಾವು ಗಮನಿಸ್ತೇವೆ. ಅದಾದ್ಮೇಲೆ ಏನಂತ ಹೇಳಿದ್ರೆ, ಫರಿಸಾಯರು ಶಾಸ್ತ್ರಿಗಳೆಲ್ಲರೂ ಕೂಡ ಈ ಪಿಲಾತನ ಬಳಿಗೆ ಬಂದು ಅವರು ಕೇಳ್ತಾ ಇದ್ದಾರೆ, ಏನಂತೆ, ಈ ಸಮಾಧಿಯನ್ನ ನಾವೇನ್ ಮಾಡಬೇಕು? ಕಾವಲು ಕಾಯಬೇಕು. ಯಾಕೆ ಕಾವಲು ಕಾಯಬೇಕಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಬದುಕಿರುವಂತಹ ದಿನಗಳಲ್ಲಿ ಆತನು ಹೇಳ್ತಾ ಇದ್ದನು ಏನಂತೆ, ನಾನು 3ನೇ ದಿನದಲ್ಲಿ ತಿರುಗಿ ಪುನರುತ್ಥಾನವಾಗ್ತೇನೆ ಎಂಬುದಾಗಿ ಹೇಳ್ತಾ ಇದ್ದನು. ಅದಕ್ಕೆ